15 ವೀರಾಂಗನ ಚೆನ್ನಮ್ಮ ಈ ಪಾಠವನ್ನು ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ ಮಕ್ಕಳ. 18वीं शताब्दी में संतालोल अंग्रेजी को नाकोचने चबाने वाले सर्वप्रथम ಭಾರತೀಯ ವೀರಾಂಗನ ಚೆನ್ನಮ್ಮ ಅಂತಂದರೆ 18ನೇ ಒಂದು ಶತಮಾನದಲ್ಲಿ ಈ ಅಧಿಕಾರದ ಆಸೆಗೋಸ್ಕರ ಈ ಬ್ರಿಟಿಷರು ಅಂಗ್ರೇಜಿ ಅಂತಂದರೆ ಬ್ರಿಟಿಷರು ಈ ಭಾರತವನ್ನು ಇಟ್ಕೊಂಡಿರ್ತಾರೆ. ಇವ್ರು ಏನು ಮಾಡ್ತಾರೆ, ಅಧಿಕಾರದ ಆಸೆ ವ್ಯಾಪಾರಕ್ಕೋಸ್ಕರ ಬಂದಂಥ ಬ್ರಿಟಿಷರು ಏನು ಮಾಡ್ತಾರೆ, ಬಂತ ಕ್ರಮೇಣವಾಗಿ ಏನು ಮಾಡ್ತಾರೆ, ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡಂಥ ಒಂದು ಸನ್ನಿವೇಶ. ಇಂಥ ಒಂದು ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಧೈರ್ಯವಾಗಿ ಅವರನ್ನು ಹಿಮ್ಮೆಟ್ಟಿಸಿ ಅವರನ್ನು ಎದುರಿಸಿ ನಿಲ್ಲಂಥ ವೀರ ಮಹಿಳೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಭಾರತ ನಾಡು ಕರ್ನಾಟಕ ಸುಪುತ್ರಿಯಾದಂಥ ಶ್ರೀ ಚೆನ್ನಮ್ಮ ಈ ಮಹಿಳೆಯನ್ನು ಜನ್ಮ ಕೊಟ್ಟಿದ್ದಕ್ಕೆ ಈ ನಾಡು ಧನ್ಯ. ಮತ್ತು ಈ ನಾಡಿನಲ್ಲಿ ಹುಟ್ಟಿದ ಚೆನ್ನಮ್ಮ ತಾಯಿಯ ಒಂದು ಹುಟ್ಟಿ ಬೆಳೆದಂಥ ಈ ಮಣ್ಣಲ್ಲಿ ಹುಟ್ಟಿದ ನಾವು ಕೂಡ ಧನ್ಯ. ಮಕ್ಕಳೇ, ನೀವೇನಾದರೂ ತುಂಬ ನೊಂದ್ಕೊಂಡು ಬೆಂದ್ಕೊಂಡಿದ್ರೆ, ಅಯ್ಯೋ ನನ್ನ ಹೆಣ್ಮಗಳು, ನಾವು ಆ ಥರ ನಾವು ಹಿಂಗೆ ಕಷ್ಟ, ನಾನು ಹೆಣ್ಣಾಗಿ ಹುಡ್ಬೇಡಾಗಿತ್ತು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಯಾವಾಗಾದರೂ ಆ ಒಂದು ಸಿಚುಯೇಷನ್ ಬಂದರೆ ಆ ಕ್ಷಣ ನೀವು ಚೆನ್ನಮ್ಮನನ್ನು ನೆನೆಸ್ಕೊಳ್ಳಿ. ಚೆನ್ನಮ್ಮ ಆಗಿರ್ಬೋದು, ಇತ್ತೀಚೆಗೆ ಶ್ರೀಮತಿ ಇಂದಿರಾ ಗಾಂಧಿ ಆಗಿರ್ಬೋದು, ಹಾಗೆಯೇ ಹಳೆಯ ಚೆನ್ನಮ್ಮನ ಕಾಲದಲ್ಲಿ ಇದ್ದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಸರೋಜಿನಿ ನಾಯ್ಡು, ನಮ್ಮ ಪಕ್ಕದ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಜಯಲಲಿತಾ ಆಗಿರ್ಬೋದು, ಅಂಥ ವೀರ ಮಹಿಳೆಯರು ಹುಟ್ಟಿದ ನಾಡು ನಮ್ಮ ಭಾರತ ನಾಡು ಹಾಗೂ ಕನ್ನಡ ನಾಡು. ಚೆನ್ನಮ್ಮ का जन्म काकतीय वंश में सन 1778 में हुआ था. ಈ ಚೆನ್ನಮ್ಮ ಎಂಬತಕ್ಕಂಥ ಈ ವೀರ ಹೆಣ್ಣು ಮಗಳು ಹುಟ್ಟಿದಂಥ ವಂಶ ಯಾವುದಪ್ಪ ಅಂದರೆ ಕಾಕತೀಯ ವಂಶ. 1772ರಲ್ಲಿ ಈಕೆ ಹುಡ್ತಾಳೆ. ಉನ್ಕೆ ಪಿತಾ ಕಾ ನಾಮ್ ದೂಲಪ್ಪ ದೇಸಾಯಿ. ಇವರ ತಂದೆ ಹೆಸರು ದೂಲಪ್ಪ ದೇಸಾಯಿ. ಅವ್ರ ಮಾತಾ ಕಾ ನಾಮ್ ಪದ್ಮಾವತಿ. ಇವರ ತಾಯಿ ಹೆಸರು ಪದ್ಮಾವತಿ. ಹೇಗೆ ತೋ ಇಕ್ಲೌತಿ ಫಿರ್ ರೂಪವತಿ ಅವ್ರ ಸ್ವಸ್ಥ. ಈಕೆ ಚೆನ್ನಮ್ಮ ಹೇಗಿದ್ದರಪ್ಪ ನೋಡೋದಕ್ಕೆ ಅಂತಂದರೆ ತುಂಬ ರೂಪವತಿ, ತುಂಬ ಸುರದ್ರೂಪಿ, ತುಂಬ ಚೆನ್ನಾಗಿದ್ರು ನೋಡೋದಕ್ಕೆ. ಚೆನ್ನಮ್ಮ ಶಬ್ದಕ್ಕೆ ಅರ್ಥ ಹೈ ಸುಂದರ ಮಹಿಳಾ. ಚೆನ್ನಮ್ಮ ಎಂಬುದರ ಶಬ್ದದ ಅರ್ಥ ಚೆನ್ನ ಅಂದರೆ ಚೆನ್ನಾಗಿರೋದು, ಸುಂದರವಾಗಿರೋದು. ಚೆನ್ನಮ್ಮ ಅಂದರೆ ತುಂಬ ಸುರದ್ರೂಪಿ, ಸುಂದರವಾದ ಹೆಣ್ಣು ಮಗಳು. ಉನ್ಕಿ ಶಿಕ್ಷಾ ದೀಕ್ಷಾ ರಾಜಕುಲಕ್ಕೆ ಅನುರೂಪ್ ಈ ಹುಯಿ. ಅಂದರೆ ಈಕೆಯ ಶಿಕ್ಷಾ ಅಂದರೆ ಶಿಕ್ಷಣ ಅಂತಂದರೆ ಶಿಕ್ಷಣ. ರಾಜಕುಲ, ರಾಜವಂಶಸ್ಥರು ಯಾವ ರೀತಿ ವಿದ್ಯಾ ಬುದ್ಧಿಯನ್ನು ಕಲಿತಾ ಇದ್ರು, ಆ ರೀತಿ ಚೆನ್ನಮ್ಮನು ಕೂಡ ಉನ್ನತ ಶಿಕ್ಷಣವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಅದರಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ರು. ಗೂಢಸವಾರಿ ಅಂತಂದರೆ ಕುದುರೆ ಸವಾರಿ ಮತ್ತು ಶಾಸ್ತ್ರೋಕ ಅಭ್ಯಾಸ ಕೇಟ್ ಆದಿ ಯುದ್ಧ ಕಲಾಯೇ ಉನ್ಹೇ ಅಪ್ನೆ ವೀರ ಪಿತಾ ಸೆ ಪ್ರಾಪ್ತ ಹುಯಿ. ಅವರ ತಂದೆಯಿಂದ ಆಕೆ ಯುದ್ಧಕ್ಕೆ ಸಂಬಂಧಪಟ್ಟ ಕಲೆಗಳನ್ನು, ಆ ಒಂದು ಜ್ಞಾನವನ್ನು ಆಕೆ ಸಂಪಾದಿಸಿದರು. अपने जंगम गुरु के मार्गदर्शन में उन्होंने उर्दू, मराठी और संस्कृत भाषाओं का अध्ययन किया. ಅವರ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಭಾಷೆಯನ್ನು ಕೂಡ ಆಕೆ ಕಲ್ತಿದ್ರು. ಯಾವ್ಯಾವುದಪ್ಪ ಅಂತಂದರೆ ಮರಾಠಿ, ಉರ್ದು, ಸಂಸ್ಕೃತ, ಬೇರೆ ಭಾಷೆಗಳನ್ನು ಕೂಡ ಆಕೆ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ರು. ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ಉತ್ತರ ಬೆಳಗಾವಿ ಜಿಲ್ಲೆ ಮೇಹೈ. ಈ ಕಿತ್ತೂರು ಎಂಬತಕ್ಕಂಥ ಈ ರಾಜ್ಯ, ಚೆನ್ನಮ್ಮ ಇರ್ತಕ್ಕಂಥ ಈ ರಾಜ್ಯ ಕಿತ್ತೂರು ಬೆಳಗಾಂನ ಉತ್ತರ ಭಾಗದಲ್ಲಿದೆ. ಮುಂದಿನೋ ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ವ್ಯಾಪಾರಿಕ ಪ್ರಸಿದ್ಧ ಕೇಂದ್ರ ಭೀತಿ. ಇದೇನಾಗಿತ್ತಪ್ಪ ಅಂತಂದರೆ ಈ ಕಿತ್ತೂರು ಅಂತಕ್ಕಂಥದ್ದು ವ್ಯಾಪಾರ ಕೇಂದ್ರದಲ್ಲಿ ಒಳ್ಳೆಯ ಕೇಂದ್ರ, ಸೆಂಟ್ರ್ ಪಾಯಿಂಟ್ ಆಗಿತ್ತು. ಚೆನ್ನಾಗಿ ದೇಶ ವಿದೇಶದಿಂದ ಅಲ್ಲಿ ವ್ಯಾಪಾರಕ್ಕೋಸ್ಕರ ಜನ ಬಂದು ಸೇರ್ತಾ ಇದ್ರು. देश विदेश के व्यापारी वहाँ के
ಬಜಾರೋ ಮೇ ಹಿರೆ, ಹಿರೆ ಮೀನ್ಸ್ ವಜ್ರ, वज्र वैडूर्य हिरे जवाहरात वज्र वैडूर्य खरीदी के लिए आया करते थे ಅಂತಂದ್ರೆ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಇಲ್ಲಿ ಖರೀದಿ ಮಾಡೋಕ್ಕೆ ಜನ ಏನು ಮಾಡ್ತಾರೆ ಬರ್ತಾ ಇದ್ರು. ऐसे समृद्ध राज्य के ಪ್ರಜಾವತ್ಸಲ್ ರಾಜ್ಯ ಮಲ್ಲಸರ್, ಇಂಥ ಈ ಒಂದು ಸಮೃದ್ಧವಾದ ರಾಜ್ಯದ ಒಂದು ಮಹಾನ್ ನಾಯಕ ಯಾರಪ್ಪ ಅಂತಂದರೆ ರಾಜ ಮಲ್ಲಸರ್ಜ. ಇಲ್ಲಿ ಯಾರಿದ್ರು ಅಂತಂದರೆ ರಾಜ ಮಲ್ಲಸರ್ಜ ಇದ್ರು. ಚೆನ್ನಮ್ಮ ಕೆ ಮಾತಾ ಪಿತಾ ಕೆ ಬಡೆ ಹೌಸಲೆ से उनका ವಿವಾಹ ರಾಜ ಮಲ್ಲಸರ್ಜ ಕೆ ಸಾಥ್ ಕರ್ ದಿಯಾ. ರಾಜ ಮಲ್ಲಸರ್ಜನ ಜೊತೆ ಚೆನ್ನಮ್ಮನ ತಂದೆ ತಾಯಿಗಳು ಚೆನ್ನಮ್ಮನಿಗೆ ವಿವಾಹವನ್ನು ಮಾಡ್ತಾರೆ. ರಾಣಿ ಚೆನ್ನಮ್ಮ ಕಿತ್ತೂರ್ ಕೆ ರಾಜಮಹಲ್ ಮೇ ಸುಖ ಸೇ ರಹನೆ ಲಗಿ. ಚೆನ್ನಮ್ಮ ಮದುವೆಯಾದ ನಂತರ ಕಿತ್ತೂರಿಗೆ ಬಂದು ಮಲ್ಲಪ್ಪ ಸರ್ಜನ ಜೊತೆ ಚೆನ್ನಾಗಿ ಸುಖ ಸಂಪತ್ತಿನಿಂದ ಬಾಳ್ತಾ ಇರ್ತಾರೆ. ಉನ್ಕಿ ಕೋಕ್ ಸೆ ಹೇಕ್ ಪುತ್ರ ರತ್ನಕ ಜನ್ಮೋಹ. ಈ ಒಂದು ಸಂದರ್ಭದಲ್ಲಿ ಯಾಕೆ ಏನು ಮಾಡ್ತಾರೆ ಅಂತಂದರೆ ಒಂದು ಮುದ್ದಾದ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಜಿಸ್ಕ ನಾಮ್ತ ಶಿವ ಬಸವರಾಜ್. ಇವರ ಮಗನ ಹೆಸರು, ಚೆನ್ನಮ್ಮನ ಮಗನ ಹೆಸರು ಏನಪ್ಪ ಅಂತಂದರೆ ಶಿವ ಬಸವರಾಜ್. ಲೇಕಿನ್ ಬಚ್ಪನ್ ಮೇ ಹಿ ಉನ್ಕಿ ಮೃತ್ಯು ಹಿ. ಈ ಮಗು ಏನು ಮಾಡುತ್ತೆ ಚಿಕ್ಕದ್ರಲ್ಲೇ ಬಾಲ್ಯದಲ್ಲಿ, ಬಚ್ಪನ್ ಅಂದರೆ ಬಾಲ್ಯ, ಬಾಲ್ಯ ಮೃತ್ಯು ಅಂದರೆ ಮರಣ. ಈ ಮಗು ಏನು ಮಾಡುತ್ತೆ ಬಾಲ್ಯದಲ್ಲೇ ತೀರೋಗುತ್ತೆ. ಚೆನ್ನಮ್ಮನ ಮಗು ಬಾಲ್ಯದಲ್ಲೇ ಸತ್ತೋಗುತ್ತೆ. ಲೇಕಿನ್ ಬಚ್ಪನ್ ಹಿ उसकी मृत्यु हुई. ರಾಜಾ ಮಲ್ಲಸರ್ಜಿ ಕಿ ಪಹಲಿ ಪತ್ನಿ ತಿ ರುದ್ರಮ್ಮ. ಇಲ್ಲಿ ರಾಜ ಮಲ್ಲಸರ್ಜನ ಮೊದಲ ಹೆಂಡತಿ ರುದ್ರಮ್ಮ ಇರ್ತಾಳೆ. पुणे के पटवर्धन ने मल्लसर्ज को चालाकी से बंदी बना दिया. ಪಟವರ್ಧನ್ ಪೂನಾದ ರಾಜ ಏನು ಮಾಡ್ತಾನೆ, ಪಟವರ್ಧನ್ ಎಂಬತಕ್ಕಂಥನು ಮಲ್ಲಸರ್ಜನನ್ನ ಕುತಂತ್ರದಿಂದ ಬಂಧಿಸ್ತಾನೆ. वही उनकी मृत्यु हो गई. मल्लसर्ज की मृत्यु के बाद ಚೆನ್ನಮ್ಮ ने रुद्रम्मा के पुत्र ಶಿವಲಿಂಗ ರುದ್ರ ಸರ್ಜಾ ಕೋ ಗದ್ದಿ ಪರ್ ಬಿಟಾಯ. ಆತ ಏನು ಮಾಡ್ತಾರೆ, ಮಲ್ಲಸರ್ಜನನ ಅಲ್ಲೇ ಆತ ಆ ಬಂದಿ ಗೃಹದಲ್ಲಿ ಮಲ್ಲಸರ್ಜನ ಏನು ಮಾಡ್ತಾನೆ ತೀರ್ಕೋತಾನೆ. ಆಗ ಏನು ಮಾಡ್ತಾಳೆ ಚೆನ್ನಮ್ಮ, ತನ್ನ ಗಂಡನ ಮೊದಲನ ಪತ್ನಿಯಾದಂಥ ರುದ್ರಮ್ಮನ ಮಗನಾದಂಥ ಶಿವಲಿಂಗ ರುದ್ರ ಸರ್ಜನನ್ನು ಕಿತ್ತೂರಿನ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಶಿವಲಿಂಗ ರುದ್ರ ಸರ್ಜನೆ ಚೆನ್ನಮ್ಮ ಕಿ ಸಲಹಾ ಕೋ हवा में उठाकर चाटू करो से गहरी मित्रता कर ली जिससे ಕಿತ್ತೂರ್ का ಪತನ ಶುರುವ. ಆತ ಏನು ಮಾಡ್ತಾನೆ, ಶಿವಲಿಂಗ ರುದ್ರ ಸರ್ಜ ಎಂಬತಕ್ಕಂಥನು ಚೆನ್ನಮ್ಮನ ಒಂದು ಸಲಹೆಯನ್ನು ಧಿಕ್ಕರಿಸಿ ಚೆನ್ನಮ್ಮ ತನ್ನ ಚಿಕ್ಕಮ್ಮನಾದಂಥ ಚೆನ್ನಮ್ಮನ ಮಾತನಾತ ಕೇಳೋದಿಲ್ಲ. ಇವನೇನು ಮಾಡ್ತಾನೆ, ಚಾಡಿಕೋರರಿಗೆ ಇವನಿಗೆ ಸಿಹಿಯಾದ ಮಾತನ್ನು ಹೇಳುವಂಥ ಕೆಲವು ದೇಹದ್ರೋಹಿಗಳ ಜೊತೆ ಸೇರಿಕೊಂಡು ಏನು ಮಾಡ್ತಾನೆ, ತನ್ನ ಕಿತ್ತೂರಿನ ಪತನಕ್ಕೆ ಈತ ಕಾರಣನಾಗ್ತಾನೆ. ಯಾರಪ್ಪ ಅಂತಂದರೆ ಶಿವಲಿಂಗ ರುದ್ರ ಸರ್ಜ. ರಾಜ ಶಿವಲಿಂಗ ರುದ್ರ ಸರ್ಜ ಕಿ ಮೃತ್ಯು 11 सितंबर 1824 ಕೋ ಹುಯಿ. ಈತ ಏನು ಮಾಡ್ತಾನೆ, ಯಾವಾಗ ತನ್ನ ದುಶ್ಚಟಗಳಿಂದ ತಾನು ಕಲಿಬಾರದನ್ನೆಲ್ಲ ಕಲ್ತು ಏನು ಮಾಡ್ತಾನೆ ಈತ ಡಿಸೆಂಬರ್ 11ನೇ ತಾರೀಕು 1824ರಲ್ಲಿ ಮೃತ್ಯುವಿಗೆ ಆಹ್ವಾನ ಆಗ್ತಾನೆ. इसे अंग्रेजी ने कित्तूर राज्य को अड़पने का बड़ा अच्छा अवसर समझा. ರಾಜ ನಿಸ್ಸಂತಾಸನ್ ಮರಾಠ ಅಂದರೆ ಈ ವಿಷಯ ಅಂಗ್ರೇಜಿಯವರಿಗೆ, ಬ್ರಿಟಿಷರಿಗೆ ತುಂಬ ಖುಷಿ ಕೊಡುತ್ತೆ. ಕಾರಣ ಏನಪ್ಪ ಅಂತಂದರೆ ಈ ಸೊತ್ತಾಗಿರ್ತಕ್ಕಂಥ ಈ ಶಿವಲಿಂಗ ರುದ್ರ ಸರ್ಜನಿಗೆ ಮಕ್ಕಳಿರೋದಿಲ್ಲ. ಆ ರೀತಿ ಮಕ್ಕಳಿಲ್ಲದೆ ಇರೋದಂಥ ಈ ರಾಜ ಸತ್ತೋಗಿದ್ದಕ್ಕೆ ಇವರ ಕಣ್ಣೇನು ಮಾಡುತ್ತೆ ಅಂದರೆ ಕಿತ್ತೂರಿನ ಮೇಲೆ ಬೀಳುತ್ತೆ. उसने अपने एक संबंधी गुरुलिंग मल्लर्जस को गोद लिया था. गोद मीन्स ದತ್ತು. ಚೆನ್ನಮ್ಮ ಏನು ಮಾಡ್ತಾಳೆ, ತನ್ನ ಮಗ ತೀರ್ಕೊಂಡ ನಂತರ ಏನು ಮಾಡ್ತಾಳೆ, ಶಿವಲಿಂಗ ರುದ್ರ ಸರ್ಜ ಎಂಬತಕ್ಕಂಥ ಇವ್ರು ತೀರ್ಕೊಂಡಾಗ ಏನು ಮಾಡ್ತಾಳೆ, ಶಿವಲಿಂಗ ರುದ್ರ ಸರ್ಜ ತೀರ್ಕೊಂಡಾಗ
ಆತ ಇನ್ನೇನು ಮಾಡ್ತಾಳೆ ಅಂತಂದರೆ ಅವರ ಸಂಬಂಧಿತ ಗುರುಲಿಂಗ ಮಲ್ಲ ಸರ್ಜಾ ಎಂಬತಕ್ಕಂಥ ವ್ಯಕ್ತಿಯನ್ನು ದತ್ತು ತಗೊಳ್ಳೋದಕ್ಕೆ ಚೆನ್ನಮ್ಮ ಪ್ರಯತ್ನ ಪಡ್ತಾಳೆ. ಲೇಕಿನ್ अंग्रेजी को गोद लिए पुत्र की उत्तराधिकारी नहीं मानते थे. उस समय डालोसी गवर्नर ಜನರಲ್ ತೆ. ಹಾಗೆ ಮಾಡ್ತಾನೆ, ಈ ಡಾಲೋಸಿ ಅಂತಕ್ಕಂಥನು ಈ ಬ್ರಿಟಿಷರ ಗವರ್ನರ್ ಜನರಲ್ ಆಗಿರ್ತಾನೆ. ಯಾವಾಗ ಅಂತಂದರೆ ಈ ಸಂದರ್ಭದಲ್ಲಿ ಬ್ರಿಟಿಷರಲ್ಲಿ ಕಿತ್ತೂರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾಗಿರ್ತಾನೆ, ಡಾಲೋಸಿ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇವ್ರೇನು ಮಾಡ್ತಾನೆ, ಒಂದು ರೂಲ್ಸನ್ನು ತರ್ತಾನೆ. ಏನಪ್ಪ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ಒಂದು ನೀತಿಯನ್ನು ಯಾರಪ್ಪ ತಂದಾರೆ ಅಂದರೆ ಬ್ರಿಟಿಷ್ ಗವರ್ನರ್ ಜನರಲ್ ಡಾಲೌಸಿ. ಇವನೇನು ಮಾಡ್ತಾನೆ ಅಂತಲೇ, ऐसे अवसर पर रानी ಚೆನ್ನಮ್ಮ ने ಕಿತ್ತೂರು ರಾಜ್ಯಕ್ಕೆ ಸಂಭಾಲ ರಕ್ಷಾ ಕರ್ನೇಕಿ ಕಸಂ ಕಾಯಿ. ಅಂದರೆ ಏನು ಮಾಡ್ತಾಳೆ, ಚೆನ್ನಮ್ಮ ತನ್ನ ಒಂದು ರಾಜ್ಯವನ್ನು ರಕ್ಷಿಸ್ಕೊಳ್ಳಿಕ್ಕೆ ಇವರ ಒಂದು ಸಂಬಂಧಿಯನ್ನು ಯಾವಾಗ ದತ್ತು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ, ಇದೆಲ್ಲ ವಿಚಾರವನ್ನು ಈ ಬ್ರಿಟಿಷರು ಗಮನಿಸ್ತಾ ಇರ್ತಾರೆ. ಗಮನಿಸಿ ಆಕೆ ಏನು ಮಾಡ್ತಾರೆ, ದತ್ತು ತಗೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. कित्तूर राज्य में अंग्रेजों को सैनिकों के प्रवेश से रानी ಚೆನ್ನಮ್ಮ का रक्त कौर उठा, लेकिन उस समय वे कुछ नहीं कर सकी. अंग्रेजों से लोहा लेने के लिए उन्होंने भीतर ही भीतर तैयारी आरंभ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅಂಗ್ರೇಜಿಯವ್ರಿಗೆ ಇವ್ರು ಏನಾದರೂ ಮಾಡಿ ಈ ಕಿತ್ತೂರನ್ನು ಅಟ್ಯಾಕ್ ಮಾಡಬೇಕು ಅಂತೇಳಿ ಅವರು ಪದೇ ಪದೇ ಒಂದು ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇದರಿಂದ ರಕ್ಷಿಸ್ಕೊಳ್ಳೋಕ್ಕೆ ಚೆನ್ನಮ್ಮನೂ ಕೂಡ ತನ್ನ ಸರ್ವ ಪ್ರಯತ್ನವನ್ನು ಕೂಡ ಆಕೆನೂ ಕೂಡ ಮಾಡ್ತಾ ಇರ್ತಾಳೆ. ಇವರು ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಕಿತ್ಕೊಳ್ಳೋಕ್ಕೆ ಆಕೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. अंग्रेजी प्रतिनिधि त्याकेरे ने रानी ಚೆನ್ನಮ್ಮ ಕ ಬಾಂತಿಗೆ ಸಂದೇಶ ಬೇಚೆ. ಇವನೇನು ಮಾಡ್ತಾನೆ, ತ್ಯಾಕೆರೆ ಎಂಬತಕ್ಕಂಥ ಒಬ್ಬ ಅಂಗ್ರೇಜಿ ಪ್ರತಿನಿಧಿ ಇರ್ತಾನೆ. ಅಂದರೆ ಬ್ರಿಟಿಷರ ಪ್ರತಿನಿಧಿ ತ್ಯಾಕೆರೆ ಅಂತ ಇರ್ತಾನೆ. मगर रानी अपने स्वाधीनता का सौदा करने पर रानी ना हुई. इसी समय त्याकेरे को कित्तूर राज्य के यल्लप्पा शेट्टी और वेंकटप्पा राव नामक ದೇಶದ್ರೋಹಿ ಮಿಲ್ಗಯಿ. ಈ ಸಂದರ್ಭದಲ್ಲಿ ಯಾರು ಇರ್ತಾರೆ ಅಂದರೆ, ಉಪ್ಪು ತಿಂದ ಮನೆಗೆ ಎರಡು ಬಗೆಯವರು, ದ್ರೋಹ ಬಗೆಯವರು ಯಾರಪ್ಪ ಅಂತಂದರೆ ಈ ವೆಂಕಟಪ್ಪ ಶೆಟ್ಟಿ, ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟಾರ ಎಂಬತಕ್ಕಂಥವ್ರು ಇಬ್ಬರು ದೇಶದ್ರೋಹಿಗಳು ಏನು ಮಾಡ್ತಾರೆ, ಈ ಕಿತ್ತೂರಿಯನ್ನು ಕೆಲವೊಂದು ರಹಸ್ಯವನ್ನು, ಚೆನ್ನಮ್ಮನ ಕೆಲವೊಂದು ವಿಚಾರಗಳನ್ನು, ಒಳ ವಿಚಾರಗಳನ್ನು ಅವ್ರೇನು ಮಾಡ್ತಾ ಇರ್ತಾರೆ ಅಂದರೆ ಬ್ರಿಟಿಷರಿಗೆ ಕೆಲವು ವಿಷಯನ ತಲುಪಿಸ್ತಾ ಇರ್ತಾರೆ. ಕೆಲವೊಂದು ಆಸೆಗೋಸ್ಕರ, ಕಾಸಿನ ಆಸೆಗೋಸ್ಕರ ಏನು ಮಾಡ್ತಾರೆ, ಈಕೆ ವೀಕ್ನೆಸ್ಗಳನ್ನು, ಈ ರಾಜ್ಯದ ಕೆಲವು ರಾಜ ರಹಸ್ಯಗಳನ್ನೆಲ್ಲ ತಗೊಂಡೋಗಿ ಬ್ರಿಟಿಷರಿಗೆ ಮುಟ್ಟಿಸ್ತಾ ಇರ್ತಾರೆ. ಕಿತ್ತೂರ್ का नाम नमक खाकर कित्तूर की जड़ खोदने में लगे हुए थे. त्याकेरे ने उन्होंने कित्तूर का आधा राज्य सौंप देने की लालच दिखाई. ಅದ ಏನು ಮಾಡ್ತಾನೆ, ಏನಾದರೂ ಮಾಡಿ ನಿಧಾನ ಅರ್ಧ ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ, ವಶಪಡಿಸ್ಕೊಳ್ಳೋಕ್ಕೆ ಆತ ಪ್ರಯತ್ನ ಪಡ್ತಾ ಇರ್ತಾನೆ. ಬದಲ್ ಮೇ ಕಿತ್ತೂರ್ಗೆ ಸಭಿ ಬೇದ್ ಕೋಲ್ನೆ ಅವ್ರ ಬರ್ಸಕ್ಕೆ ಸಹಾಯತ ಕರ್ನಕ್ಕೆ ತಯಾರು ಹೋಗಿ ಎಲ್ಲ ತಯಾರಿ ಮಾಡ್ಕೊತಾ ಇರ್ತಾನೆ. ಕಿತ್ತೂರನ್ನು ವಶಪಡಿಸ್ಕೊಳ್ಳೋಕ್ಕೆ ಆತ ಏನು ಮಾಡ್ತಾ ಇರ್ತಾನೆ, ತನ್ನ ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾ ಇರ್ತಾನೆ. ಧೋನಿಯನ್ನೇ ಕಿತ್ತೂರ್ ಕಾ ಶಾಸನ್ ಬಾರ್ संभालन का परवाना लेकर ಚೆನ್ನಮ್ಮ को दिया. उस पढ़ते हुए ಚೆನ್ನಮ್ಮ ने त्याकेरे को पत्र टुकड़े टुकड़े करते हुए कहा. ಅವನು ಒಂದು ಪತ್ರವನ್ನು ಕೊಡ್ತಾನೆ ಚೆನ್ನಮ್ಮನಿಗೆ, ಶಾಸನದ ಒಂದು ಪತ್ರವನ್ನು ಕೊಡ್ತಾನೆ. ಅದನ್ನು ಓದಿದಂಥ ಚೆನ್ನಮ್ಮ ಏನು ಮಾಡ್ತಾಳೆ, ಅದನ್ನು ಹರಿದು ಬಿಸಾಕ್ತಾಳೆ. ಆಮೇಲೆ ಗೋದ್ ಲೇಕರ್ ಅಂಗ್ರೇಜಿ ಕುಕ್ಕೆ ವಿರುದ್ಧ ಕೋಯಿ ಷಡ್ಯಂತ್ರ नहीं रचा. ನಾವೇನು ದತ್ತು ಪುತ್ರವನ್ನು ತಗೊಳ್ಳೋದಕ್ಕೆ, ದತ್ತು ಮಗುವನ್ನು ತಗೊಳ್ಳೋದಕ್ಕೆ ನಾವೇನು ಬ್ರಿಟಿಷರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇಲ್ಲ. ಯಾಕೆಂತಂದರೆ ಗೋದ್ಲೇನ ಹಮರ ಅಧಿಕಾರ ಹೇ. ಆಕೆ ಹೇಳ್ತಾಳೆ, ಒಂದು ದತ್ತು ತಗೊಳ್ಳೋದು, ಗೋದ್ ತಗೊಳ್ಳೋದು ನಮ್ಮ ಅಧಿಕಾರ, ನಾವೇನು ಬ್ರಿಟಿಷರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇಲ್ಲ, ಇದು ನಮ್ಮ ಅಧಿಕಾರ, ನಮ್ಮ ಹಕ್ಕು ಇದು ಅಂತ ಹೇಳ್ತಾಳೆ. ಇಸೆ त्याकेरे नहीं रोक सकता. हमारे गैरलो मालूमो में बोलने वाला वहाँ है ही कौन. ನಾವು ತಗೋಬೇಡ ಅನ್ನೋದಕ್ಕೆ ಅವನು ಯಾರು? ಇದು ನಮ್ಮ ಹಕ್ಕು, ಇದು ನಮ್ಮ ಸ್ವತಂತ್ರ, ನಾವು ಇದು ನಮ್ಮ इच्छे. कित्तूर स्वतंत्र राज्य है और तब तक रहेगा जब तक मेरे शरीर में प्राण है. ಈ ಕಿತ್ತೂರು ಅಂತಕ್ಕಂಥದ್ದು ನಮ್ಮ ಸ್ವತಂತ್ರ ರಾಜ್ಯ, ಇದು ನನ್ನ ಪ್ರಾಣ, ನನ್ನ ಉಸಿರಿನ, ನನ್ನ ದೇಹದಲ್ಲಿ ಉಸಿರಿನವರೆಗೂ ಕೂಡ ನಾನು
ಹೋರಾಟ ಮಾಡ್ತೀನಿ, ನಾನು ಇದಕ್ಕೆ ಎದುರೋದಿಲ್ಲ ಅಂತ ರಾಣಿ ಚೆನ್ನಮ್ಮ ವೀರಾವೇಶದಿಂದ ಹೇಳ್ತಾಳೆ. ಯಹ ಪಟಕರ್ ಸುನತೆ ಹಿ ದೋನೋ ದೇಶದ್ರೋಹಿ ಅಪನಾ ಸ ಮುಹು ಲೇಕರ್ ಚಲೆ ಗೈ. ಅಲ್ಲೇ ಇದ್ದಂಥ ದೇಶದ್ರೋಹಿಗಳು ಒಳ್ಳೊಳಗೆ ಸಂಚಲನ ಮಾಡ್ತಿದ್ದಂಥ ಇವರು ಮುಂದೆನೇ ಇಟ್ಕೊಂಡು ಈಕೆಗೆ ಬೆನ್ನಿಗೆ ಚೂರಿ ಹಾಕೋ ಪ್ರಯತ್ನ ಪಡ್ತಿದ್ದಂಥ ದೇಶದ್ರೋಹಿಗಳು ಏನು ಮಾಡ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ತಾರೆ. ಕಿತ್ತೂರು ಮೇ ಗುರು ಸಿದ್ದಪ್ಪಣ್ಣ, ಇಲ್ಲಿ ಇಂಪಾರ್ಟೆಂಟು, ದೇಶದ್ರೋಹಿಗಳಿದ್ದಾಗೆ ಇಬ್ಬರು ಒಳ್ಳೆಯವರಿದ್ದರೆ ಇನ್ನೊಂದಿಬ್ಬರು ಒಳ್ಳೆಯವರು ಕೆಟ್ಟವರು, ಒಂದು 5 ಜನ ಒಳ್ಳೆಯವರಿದ್ದರೆ 5 ಜನ ಕೆಟ್ಟವರು ಅಥವಾ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಒಂದು ಮೂಲ ಇದೆ. ಏಕೆಂದರೆ ಒಂದಿಬ್ಬರು ಕೆಟ್ಟವರಿದ್ದರೆ ಇನ್ನೊಂದು 4 ಜನನರೂ ಆ ಜಾಗದಲ್ಲಿ ಒಳ್ಳೆಯವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಸಂದರ್ಭನೇ ಸಾಕ್ಷಿಯಾಗಿದೆ. ಕಿತ್ತೂರು ಮೇ ಗುರು ಸಿದ್ದಪ್ಪಣ್ಣ, ದೇಶದ್ರೋಹಿಗಳಿದ್ದಂಥ ಈ ಜಾಗದಲ್ಲಿ ಗುರು ಸಿದ್ದಪ್ಪಣ್ಣ ಜೈಸೆ ಕುಶಲ್ ದಿವಾನ್ ಔರ್ ಬಾಲಣ್ಣ ರಾಯಣ್ಣ, ಕಿತ್ತೂರಿನ ವೀರ ಕ್ರಾಂತಿಗಾರ ಸಂಗೊಳ್ಳಿ ರಾಯಣ್ಣ, ಗಜವೀರ್ ಅವರು ಚನ್ನಬಸವಣ್ಣ ಜೈಸೆ ವೀರ ಯೋಧ್ ಆಯ್. ಅಂದರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಪಿಕ್ಚರು ಅದು ಇದು ನೋಡಿದಾಗ, ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಇದ್ದಂಥ ಈ ಪುಣ್ಯಭೂಮಿ ಕಿತ್ತೂರು ರಾಣಿ ಜಾಗ. ಜಿನ್ಕೆ ರಹತೆ ಕಿತ್ತೂರು ಕೆ ಲಿಯೆ ಕೋಯಿ ಕದರ್ನಾಥ. ಇಂಥ ಮಹಾನ್ ವೀರ ಯೋಧರಿರುವಾಗ ಕಿತ್ತೂರಿಗೆ ಯಾವ ಆಪತ್ತು ಕೂಡ ಬರಲಾರದು. ಕಿತ್ತೂರು ಕಿ ಜನತಾ ಅಂಗ್ರೇಜಿ ಕಾ ಚಾಲ್ ಸೆ ಬಲಿ ಬಾಂತಿ ಪರಿಚಿತ್ थी. थैकरे स्वयं बड़ी सेना लेकर कित्तूर आ पहुंचा, किंतु रानी उससे नहीं डरी. थैकर ने 500 सिपाहियों के साथ कित्तूर के किले पर चढ़ाई करने की आज्ञा दे दी. ಇವನೇನು ಮಾಡ್ತಾನೆ, ಥ್ಯಾಕರೆ ಅಂತಕ್ಕಂಥದ್ದು ಈ ಕಿತ್ತೂರನ್ನು ವಶಪಡಿಸ್ಕೊಳ್ಳೋಕ್ಕೆ ಸ್ವತಃ 500 ಸೈನಿಕರನ್ನ ತಗೊಂಬಂದು ಆ ಕಿತ್ತೂರಿನ ಒಂದು ಗೋಡೆ ಕೋಟೆಯ ಸುತ್ತ ಹಾಕ್ತಾನೆ. ಸ್ವತಃ ಅವನೇ ಬಂದು ನಿಂತ್ಕೋತಾನೆ, ಯುದ್ಧಕ್ಕೆ ಆಜ್ಞೆ ಹೊರಡಿಸ್ತಾನೆ. ಕಿತ್ತೂರು ಕವರ್ ಆಗಿದೆ, ನೀವು ನಮಗೆ ಶರಣಾಗಲೇಬೇಕು ಅಂತೇಳಿ ಹೇಳ್ತಾನೆ. रानी ने वीर सैनिकों को युद्ध के लिए ललकारते हुए कहा, मातृभूमि के सपूतों, अपने प्राणों की बाजी लगाकर हम अपने मातृभूमि की रक्षा करते हैं. ರಾಣಿ ಚೆನ್ನಮ್ಮ ಹೇಳ್ತಾಳೆ, ಮಾತೃಭೂಮಿಯನ್ನು ರಕ್ಷಿಸೋದು ನನ್ನ ಕರ್ತವ್ಯ, ನನ್ನ ದೇಹದಲ್ಲಿ ಉಸಿರಿರೋ ತಕ್ಕ ಕಿತ್ತೂರನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಸಿಂಬಿಣಿ ಥರ ಗರ್ಜಿಸ್ತಾಳೆ. अंग्रेजी इसे हमसे बलपूर्वक छीनाना चाहते हैं, लेकिन इस हम कैसे छोड़ सकते हैं, यह हमें अपने पूर्वजों से मिली है. ತನ್ನ ಪೂರ್ವಜರ ಒಂದು ಆಶೀರ್ವಾದದಿಂದ ಆಕೆ ಗೆಲ್ತಾಳೆ. उधर थैकरे ने धमकी दी कि 20 मिनट में अमृत आत्मसमर्पण कर दिया जाए, नहीं तो किला नाहस कर दिया जाएगा. कुछ समय बाद मर्दिनी वेश में रानी चेन्नम्मा शेरिनी की भांति अंग्रेजों को सेना पर टूट पड़ी. ಆಕೆ ಏನು ಮಾಡ್ತಾಳೆ ಅಂತಂದರೆ, ತನ್ನ ಮಾರು ವೇಷದಲ್ಲಿ ಸಿಂಬಿಣಿ ಥರ ಕುದುರೆಯನ್ನೇರಿ ಬರ್ತಾಳೆ. ಉನ್ಕೆ ಪೀಚೆ 2000 ಯೋಧ ಹೈ. ಆಕೆ ಹಿಂದೆ ಸಾವಿರಾರು ಸೈನಿಕರು, 2000 ಮೇಲೆ ಸೈನಿಕರು ಆಕೆ ಹಿಂದೆ ಇರ್ತಾರೆ. ಭಯಾನಕ ದೊಡ್ಡ ಯುದ್ಧನೇ ಆಗುತ್ತೆ. अंग्रेजों की सेना इस प्रवाह को सह ना सकी. अंग्रेजिಯ ಆ ಬ್ರಿಟಿಷರ ಒಂದು ಸೇನೆ, ಚೆನ್ನಮ್ಮನ ಸೈನ್ಯ ನುಚ್ಚು ನೂರಾಗ್ಬಿಡುತ್ತೆ. ಚೆನ್ನಮ್ಮನ ಸೈನಿಕದ ಮುಂದೆ, ಆಕೆಯ ವೀರಾವೇಶದ ಯುದ್ಧದ ಮುಂದೆ ಅಂಗ್ರೇಜಿಯವರು ಸೋತು ಸುಣ್ಣ ಆಗ್ಬಿಡ್ತಾರೆ. देशद्रोहियों का काम तमाश कर दिया गया. बंदी घेरो अंग्रेजों अफसर के साथ उदारता का व्यवहार किया गया और उन्हें छोड़ दिया गया, लेकिन वहाँ विजय बहुत दिनों तक नाश रही. ಆದರೆ ಈ ವಿಜಯ ಒಂದು ಸಂಭ್ರಮಣೆ ಏನಾಗುತ್ತೆ ಅಂತಂದರೆ, ವಿಜಯದ ಸಂಭ್ರಮ ಏನಾಗುತ್ತೆ ಅಂತಂದರೆ ಆಕೆಗೆ ಬಹುದಿನ ಉಳ್ಕೊಳ್ಳಲ್ಲ. ಏಕೆಂತಂದರೆ ಈ ಸೋತೋಗಿರ್ತಕ್ಕಂಥ ಬ್ರಿಟಿಷರು ಏನು ಮಾಡ್ತಾರೆ, ಪ್ಲ್ಯಾನ್ ಮೇಲೆ ಮರಳಿ ಯತ್ನ ಮಾಡು ಅಂತೇಳಿ ಮತ್ತೆ ಕಿತ್ತೂರಿನ ಮೇಲೆ ಕಣ್ಣು ಬಿದ್ದೋಗುತ್ತೆ. ಅವ್ರಿಗೆ ಮತ್ತೆ ಏನು ಮಾಡ್ತಾರೆ, ಅಲ್ಲಿಗೆ ಬರ್ತಾನೆ ಇರ್ತಾರೆ. ಆ ಯುದ್ಧವನ್ನು ಮಾಡಲಿಕ್ಕೆ ಮತ್ತೆ ಬರ್ತಾನೆ ಇರ್ತಾರೆ. कुछ ही समय के बाद अंग्रेजों ने कित्तूर राज्य पर फिर ಆಕ್ರಮಣ ಮಾಡ್ತಾರೆ. ಹಬ್ ಅಂಗ್ರೇಜಿ ಸೇನಾ ಅಧಿಕ್ತಿ. ಆಗ ಏನು ಮಾಡ್ತಾರೆ ಅವರು, ಏನು ಮಾಡ್ತಾರೆ, ತನ್ನ ಸೈನ್ಯವನ್ನು ಬ್ರಿಟಿಷರು ಮಾಡ್ತಾರೆ, ಈ ಸರಿ ಏನು ಮಾಡ್ತಾರೆ, ಸೈನ್ಯವನ್ನು ಹೆಚ್ಚಿಗೆ ಕಟ್ಕೊಂಡು ಬಂದಿರ್ತಾರೆ.
लेकिन कित्तूर के वीर सैनिकों का सम्मुख से दोबारा हारा, माना नहीं पड़ी। फिर एक बार अंग्रेजी ने सारी शक्ति लगाकर घेरा डाला। इस युद्ध में ಚಂಡಿ ರಣಚಂಡಿ ಚೆನ್ನಮ್ಮ ಬಂದಿ ಬರಲಿಗಲಿ ರಣಚಂಡಿ ಅಂತ ಇದ್ದಂಥ ಚೆನ್ನಮ್ಮ ಈ ಸಂದರ್ಭದಲ್ಲಿ ಯಾಕೇನು ಮಾಡ್ತಾಳೆ, ಬಂದಿ ಆಗ್ತಾಳೆ. अंग्रेजों के कित्तूर का लूटा वाह कुछ भी ना बचा, ಚೆನ್ನಮ್ಮ ಕೋ ಬೈಲವಂಗಲದ ಚೆನ್ನಮ್ಮ ಏನು ಮಾಡ್ತಾಳೆ, ಈ ಸಾರಿ ಏನು ಮಾಡ್ತಾಳೆ, ಆಕೆ ಸೋಲುವ ಬಂದಿ ಆಗ್ಬಿಡ್ತಾಳೆ. ಈ ಎರಡನೇ ಬಾರಿ ಆಕೆ ಏನು ಮಾಡ್ತಾಳೆ, ರಣಚಂಡಿ ಚೆನ್ನಮ್ಮ ಏನು ಮಾಡ್ತಾಳೆ, ಬಂದಿಯಾಗಿ ಬೈಲವಂಗಲ ಎಂಬತಕ್ಕಂಥ ಕಾರಾಗೃಹಕ್ಕೆ ಆಕೆಯನ್ನು ಹಾಕ್ಬಿಡ್ತಾರೆ. ಬಂದಿ ಗೃಹ ಮೇ ಹಿ 2 ಫೆಬ್ರವರಿ 1829 को ಚೆನ್ನಮ್ಮ की जीवन ज्योति सदा के लिए बुझ गई. ಕೇಳಿ ಮಾಡ್ತಾಳೆ, ಫೆಬ್ರವರಿ 2ನೇ ತಾರೀಕು 1824ರಲ್ಲಿ ಅಲ್ಲೇ ತನ್ನ ಕೊನೆಯ ಒಂದು ಜೀವನದ ಕೊನೆಯ ಯಾತ್ರೆನ ಆಕೆ ಮುಗಿಸ್ತಾಳೆ. वह कर्नाटक जनता के लिए गर्व की बात है कि कर्नाटक की वीरांगना ಚೆನ್ನಮ್ಮ ने पहले बार स्वतंत्र की ज्योति जो चिंगारी डाली थी, बाद में वह सारे भारत में फैल गई. ಭಾರತದ ಪ್ರಥಮ ಮಹಿಳೆ, ಆ ಒಂದು ಸ್ವತಂತ್ರ ಕಿಚ್ಚನ್ನು ಹತ್ತಿದಂಥ ಮಹಿಳೆ ಫೆಬ್ರವರಿ 2ನೇ ತಾರೀಕು ಏನು ಮಾಡ್ತಾಳೆ, ತನ್ನ ಕೊನೆಯ ಹೆಸರನ್ನು ಹೇಳಿತಾಳೆ. ಆದರೂ ಕೂಡ ಇವತ್ತಿಗೂ ಕೂಡ ಚೆನ್ನಮ್ಮನ ಹೆಸರು ಅಜರಾಮರವಾಗಿ ಉಳ್ಕೊಂಡಿದೆ. ತ್ಯಾಕರೆ ಸಾಹೇಬನಿಗೆ ಹೇಳಿ ಕಳಿಸ್ತಾಳೆ ಒಂದು ಮಾತು. ತ್ಯಾಕರೆ ಸಾಹೇಬ್ರೇ ಅವರು ಒಂದು ಕಪ್ಪವನ್ನು ಕೇಳಲಿಕ್ಕೆ ಬರ್ತಾರೆ. ತ್ಯಾಕರೆ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ನಮ್ಮ ರಾಜ್ಯದ ರೈತರ ಜೊತೆ ಉತ್ತೀರಾ ಬಿತ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ ಅಂತೇಳಿ ಉದ್ಧಾರದ ಮಹಾವೀರ ಮಹಿಳೆ ಫೆಬ್ರವರಿ 2ನೇ ತಾರೀಕು 1824ರಂದು ಬೈರಮಂಗಲದಲ್ಲಿ ಕೊನೆಯ ಉಸಿರನ್ನು ಹೇಳಿತಾಳೆ. ಆದರೂ ಕೂಡ ನಮ್ಮ ಕರ್ನಾಟಕದ ಸುಪುತ್ರಿ ಇಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳ್ಕೊಂಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಚೆನ್ನಮ್ಮನಿಗೆ ಒಂದು ಧನ್ಯವಾದಗಳು.